ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟ ಸದಸ್ಯ ಜೊತೆಲಿ ಇನ್ನಿಬ್ಬರು ಪ್ರಭಾವಿ ನಾಯಕರ ತಲೆದಂಡ ಆಗತ್ತಾ? ಬಿಜೆಪಿ ಪಟ್ಟು ಹಿಡಿದು ಕೂತಿದೆ ಒಂದು ಕಡೆ, ಮತ್ತೊಂದು ಕಡೆ ದೆಹಲಿಯ ನಾಯಕರು ಆ ಮಹತ್ವದ ರಿಪೋರ್ಟ್ ಅನ್ನ ತರಿಸ್ಕೊಂಡಿರುವಂಥದ್ದು. ಒಂದು ಕಡೆ ನಾಗೇಂದ್ರ ಅವರ ತಲೆದಂಡ ಆಯಿತು, ಅದಾದ ಮೇಲೆ ಕೆ.ಎನ್. ರಾಜಣ್ಣ ಅವರ ತಲೆದಂಡ. ಕೆ.ಎನ್. ರಾಜಣ್ಣ ಅವರ ತಲೆದಂಡಕ್ಕೆ ರೀಸನ್ ಇರಲಿಲ್ಲ, ನಾಗೇಂದ್ರ ಅವರ ತಲೆದಂಡಕ್ಕೆ ರೀಸನ್ ಇತ್ತು, ಪ್ರಮುಖ ಕಾರಣ ಇತ್ತು. ಅದಾದ ನಂತರ ಬಿಜೆಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣವನ್ನ ಮುನ್ನೆಲೆಗೆ ತಂದ್ರು. 2 ತಿಂಗಳ ಫೆಬ್ರವರಿ ಮತ್ತು ಮಾರ್ಚ್ನ ಗೃಹಲಕ್ಷ್ಮಿ ಹಣ, ಸುಮಾರು 5,000 ಕೋಟಿ ಹಣ ಏನಾಯ್ತು, ಅದನ್ನ ನುಂಗಾಕ್ಬಿಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಖುದ್ದು ಸಚಿವೆ ಕೊಟ್ಟಂತಹ ತಪ್ಪು ಹೇಳಿಕೆ, ತಪ್ಪು ಮಾಹಿತಿಯನ್ನ ವಿರೋಧಿಸಿ ಬಹುದೊಡ್ಡ ಹೋರಾಟವನ್ನ ಬಿಜೆಪಿ ಮಾಡಿತ್ತು. ಆ ಪ್ರಕರಣ ಹೇಗೋ ಮುಚ್ಚಿಬಿಡ್ತು, ಮುಗಿದೋಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಆದ್ರು, ಕ್ಷಮೆ ಕೇಳಿದ್ರು ಸದನದಲ್ಲಿ, ಅನಂತರ ಮುಗೀತು. ಅದೀಗ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧವೂ ಕೂಡ ಮತ್ತೊಂದು ಪ್ರಕರಣ ಬಂದಿರುವಂತದ್ದು. ಅದು ಸುಮಾರು 2,500 ಕೋಟಿಯ ಹಗರಣ ಆಗಿದೆ. ಲೈಸೆನ್ಸ್ ಕೊಡ್ಲಿಕ್ಕೆ 30 ಲಕ್ಷದಿಂದ 1.2 ಕೋಟಿ ತನಕ ಲಂಚ ಪಡಿತಿದ್ದಾರೆ. ಆಡಿಯೋ ಕೂಡ ವೈರಲ್ ಆಗ್ತಿದೆ. ಲೋಕಾಯುಕ್ತ ಪೊಲೀಸರ ಕೈಗೆ ಲಂಚ ಕೊಡುವಾಗಲೇ ಸಿಕ್ಕಿ ಹಾಕಿಕೊಂಡಿರುವಂತಹ ಒಂದು ನಡೆ, ನಿರ್ಧಾರ, ಘಟನೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟ. ಅದರಲ್ಲೂ ಮುಖ್ಯವಾಗಿ ಅವರ ಆಪ್ತನನ್ನ ಸಚಿವ ಸಂಪುಟದಿಂದ ತೆಗಿಬೇಕಾಗತ್ತೆ, ಇಳಿಸ್ಬೇಕಾಗತ್ತೆ. ನೋಡಿ, ಅಬಕಾರಿ ಇಲಾಖೆಯ FIR ನಲ್ಲೂ ಕೂಡ ದಾಖಲಾಗಿರೋ ಒಂದು ಸ್ಫೋಟಕ ವಿಚಾರ ಮಂತ್ಲಿ ಕೊಡಬೇಕಾಗಿತ್ತು ಅನ್ನುವಂಥದ್ದೇನಿದೆ. ನೋಡಿ, ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ತಿರುವು ಪಡೆದಿದ್ದು, ಸಚಿವರಿಗೆ ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕೆಂಬ ವಿಷಯ ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ FIR ನಲ್ಲಿದೆ. ಮಿನಿಸ್ಟರ್ ಹೆಸರ ಸಮೇತ ಇದೆ. ಮಿನಿಸ್ಟರ್ ಅಂತ ಉಲ್ಲೇಖ ಆಗಿರುವಂತಹ ಕಡೆ ಇಲ್ಲಿ ಆರ್.ಬಿ. ತಿಮ್ಮಾಪುರ್ ಮತ್ತು ಅವ್ರಿಗೆ ಅಥವಾ ಅವರ ಮಗನಿಗೆ ಇಷ್ಟು ಹಣ ಕೊಡಬೇಕು ಅನ್ನುವಂತಹ ವಿಚಾರ ಏನಿದೆ ಆಡಿಯೋದಲ್ಲಿ, ಆ ವಿಚಾರವನ್ನೇ ಇಟ್ಟುಕೊಂಡು ಇದೀಗ ಬಿಜೆಪಿ ಬಹುದೊಡ್ಡ ಹೋರಾಟವನ್ನ ಮಾಡ್ತಿದೆ. ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿ, ಸಂಪುಟದ ಸದಸ್ಯರು ಯಾರ್ಯಾರು ತಲೆದಂಡ ಆಗ್ತಾ ಬಂತು. ಒಬ್ಬ ST ಸಮಾಜದ ನಾಗೇಂದ್ರ ಅವರು, ಮತ್ತೊಬ್ರು ST ಸಮಾಜದ ಕೆ.ಎನ್. ರಾಜಣ್ಣ ಅವರು. ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರ ಬಂತು, ಅಲ್ಲೇ ಅದನ್ನ ತಣ್ಣಗೆ ಮಾಡಲಾಯಿತು. ಮಾಡಿದ್ಯಾರು? ಇದೀಗ ಯಾರು? ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ದಲಿತ ಸಮಾಜದ ನಾಯಕ, ದಮನಿತ ಸಮಾಜದ ನಾಯಕ, ಶೋಷಿತ ಸಮಾಜದ ನಾಯಕ. ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಿಜೆಪಿಯ ಕಣ್ಣಿಗೆ ಅಥವಾ ವಿಪಕ್ಷಗಳ ಕಣ್ಣಿಗೆ ಒಬ್ಬ ನಾಗೇಂದ್ರ, ಒಬ್ಬ ರಾಜಣ್ಣ, ಒಬ್ಬ ಆರ್.ಬಿ. ತಿಮ್ಮಾಪುರ್ ಮಾತ್ರ ಕಾಣ್ತಿದಾರಾ? ಮೇಲ್ನೋಟಕ್ಕಿಂತದ್ದೊಂದು ಚರ್ಚೆ ಕೂಡ ಶುರುವಾಗಿರುವಂತದ್ದು. ಹೌದು, ಅವರ ಕಡೆಯಿಂದ ತಪ್ಪಾಗಿದೆ ಅನ್ನುವಂಥದ್ದು ತನಿಖೆಯಿಂದ ಸಾಬೀತಾದ್ರೆ ಅವರು ರಾಜೀನಾಮೆ ಕೊಡ್ತಾರೆ, ಕೊಡಬೇಕು ಕೂಡ. ಆದ್ರೆ ಅದಕ್ಕೂ ಮುಂಚೆನೆ ಒಬ್ಬ ನಾಗೇಂದ್ರ ವಿರುದ್ಧ ಮಾಡಿದಂತಹ ಹೋರಾಟ, ಒಬ್ಬ ರಾಜಣ್ಣ ಅವರ ವಿರುದ್ಧ ಮಾಡಿದಂತಹ ಆರೋಪ, ಒಬ್ಬ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ಮಾಡ್ತಿರುವಂತಹ ಆರೋಪ, ಇಂಥದ್ದೇ ಗಟ್ಟಿ ಧ್ವನಿಯ ಹೋರಾಟವನ್ನ ಅಥವಾ ಹಕ್ಕುಚ್ಯುತಿ ಮಂಡನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಯಾಕೆ ಮಾಡಲಿಲ್ಲ? ಕೇಳಬೇಕಾದ ಪ್ರಶ್ನೆ. ಹೌದು, ಅವರಲ್ಲಿ ಒಂದಷ್ಟು ತಪ್ಪುಗಳು ಕಂಡಿತ್ತು. ಅವರು ಕೆಲವರ ಹತ್ರ ರಾಜೀನಾಮೆ ತಗೊಂಡ್ರು, ಕೆಲವರ ಹತ್ರ ವಾಜಾನೆ ಮಾಡ್ಬಿಟ್ರು. ಈಗ ಆರ್.ಬಿ. ತಿಮ್ಮಾಪುರ್ ಅವರ ಪ್ರಕರಣ ಯಾವ ರೀತಿ ಸರ್ಕಾರ ನೋಡ್ಬೇಕಿದೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಿದ್ದಾರೆ ಆರ್.ಬಿ. ತಿಮ್ಮಾಪುರ್, ಮುಧೋಳದ ಶಾಸಕರು. ಇದ್ರ ಜೊತೆಲಿ ಇನ್ನೂ ಮುಖ್ಯವಾದ ವಿಚಾರ, ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ, ಸದನದ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಭೌತಿಕವಾಗಿ ರಾಜ್ಯಪಾಲರನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು, ಅವರನ್ನ ಅಮಾನತಿನಲ್ಲಿ ಇಡಿ. ಯಾರನ್ನ? ಬಿ.ಕೆ. ಹರಿಪ್ರಸಾದ್ ಮತ್ತು
ಎಸ್ ರವಿ ಈ ಇಬ್ಬರನ್ನ ಅಮಾನತಿನಲ್ಲಿ ಇಡಬೇಕು ಅಂತ ಸಭಾಪತಿಗೆ ದೂರನ್ನ ದಾಖಲಿಸಿರುವಂತದ್ದು ಬಿಜೆಪಿ. ಅಲ್ಲಿಗೆ ಆರ್ ಬಿ ತಿಮ್ಮಾಪುರ್ 1, ಬಿ ಕೆ ಹರಿಪ್ರಸಾದ್ 2, ಎಸ್ ರವಿ 3. ಈ ಇಬ್ಬರದು ಲೆಕ್ಕ ನೋಡಿ, ಒಬ್ಬ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರ ಉದ್ದೇಶ ಗುರಿ ರಾಜ್ಯದ ಹಿತ ಕಾಪಾಡುವಂತದ್ದಾಗಿರ್ಬೇಕು. ಆದ್ರೆ ರಾಜ್ಯದ ಹಿತಕ್ಕಿಂತಲೂ ಹೆಚ್ಚು ಕೇಂದ್ರ ಅನ್ನುವ ಧಾಟಿಯಲ್ಲಿ ಅವರು ಭಾಷಣನೂ ಮಾಡಲಿಲ್ಲ, ಭಾಷಣ ಪೂರ್ಣ ಮಾಡಲಿಲ್ಲ. ಸರ್, ನಿಮ್ಮ ಹಕ್ಕನ್ನ, ನಿಮ್ಮ ಕರ್ತವ್ಯವನ್ನ ನೀವು ಪೂರ್ಣಗೊಳಿಸಿ ಹೋಗಿ ಅಂತ ಬಿ ಕೆ ಹರಿಪ್ರಸಾದ್ ತಡೆದ್ರು. ಹಾಗೆ ನೋಡಿದ್ರೆ ಒಬ್ಬ ಅಪ್ಪಟ ಕನ್ನಡಿಗನಾಗಿ ಈ ನಾಡು ನುಡಿಗೋಸ್ಕರ ಅವರು ಬಹುದೊಡ್ಡ ಸವಾಲನ್ನ ಹಾಕಿದ್ರು. ಅಲ್ಲಿ ಈಗ ಎಸ್ ರವಿ ಅವರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಹಾಗೆ ನೋಡಿದ್ರೆ ಬಿಜೆಪಿ JDS ನ ನಾಯಕರ ಕೆಲಸ ಮಾಡ್ಬೇಕಿತ್ತು. ಇಲ್ಲ, ನಾಡಿಗೆ ಅನ್ಯಾಯ ಆಗುತ್ತೆ, ನೀವು ಪೂರ್ಣ ಭಾಷಣ ಮಾಡಲೇಬೇಕು ಅಂತ ಹೇಳ್ಬಹುದಿತ್ತು. ಅವರೆಲ್ಲ ರಾಜಕಾರಣ ಮಾಡಿದ್ರು. ಒಬ್ಬ ಬಿ ಕೆ ಹರಿಪ್ರಸಾದ್ ಮತ್ತು ಎಸ್ ರವಿ ನಿಜಕ್ಕೂ ಗಟ್ಟಿತನದಿಂದ ಕರ್ನಾಟಕಕ್ಕೋಸ್ಕರ ಸದನದ ಒಳಗಡೆ ಸಂವಿಧಾನ ದತ್ತವಾಗಿ ರಾಜ್ಯಪಾಲರು ಏನ್ ಮಾಡ್ಬೇಕಿತ್ತು ಅದನ್ನು ಮಾಡದೇ ಇರುವಾಗ ಪ್ರಶ್ನೆ ಮಾಡಿದ್ದಾರೆ. ಅವರನ್ನೂ ಈಗ ಅಮಾನತಿನಲ್ಲಿಡಬೇಕು ಅಂತಿರುವಂತವ್ರು ಯಾರು? ಸದನದಲ್ಲೇ ಕೂತ್ಕೊಂಡು ಬ್ಲೂ ಫಿಲಂ ನೋಡಿದವರು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ. ಸದನದ ಒಳಗಡೆ ನಿಂತ್ಕೊಂಡು ಶರ್ಟ್ ಹಾಕೊಂಡು ಬನೀನಲ್ಲಿ ನಿಂತ್ಕೊಂಡು ಸ್ಪೀಕರ್ ವಿರುದ್ಧ ಹೇಳಿಕೆಗಳನ್ನು ಕೂಗಿದಂತಹ ಟೀಮು. ಆದ್ರೆ ಬೌನ್ಸರ್ಸ್ ಬಂದು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಎಳೆದಾಕೋದಾಗದೆ ಬಿಜೆಪಿಗರೆಲ್ಲ ಸೇರ್ಕೊಂಡು ಅವರ ಕುರ್ತಾ ಕೂಡ ಹರಿದು ಹಾಕ್ತಾರೆ. ಅದು ಕನ್ನಡಿಗರ ಸ್ವಾಭಿಮಾನವನ್ನ ಹರಿದ ರೀತಿ ಕಾಣುತ್ತೆ. ಅಂದ್ರೆ ಇವರು ಮೂವರು ತಪ್ಪೇ ಮಾಡಿಲ್ವಾ? ಇವರು ತಪ್ಪು ಮಾಡಿದ್ದಾರೆ. ಆ ತಪ್ಪುಗಳು ರುಜುವಾತಾದ್ರೆ, ಸಾಬೀತಾದ್ರೆ ಆಯಾಯ ಚೌಕಟ್ಟಿನಲ್ಲಿ ಈಗ ವಿಧಾನಸೌಧದ ಅಥವಾ ಸದನದ ನೀತಿ ನಿರ್ಧಾರಗಳು, ರೂಲ್ಸ್ ಬುಕ್ ಏನಿದೆ, ಆ ರೂಲ್ಸ್ ಬುಕ್ ಅನ್ವಯ ಸ್ಪೀಕರ್ ಅಥವಾ ಸಭಾಪತಿ ಒಂದು ಕ್ರಮವನ್ನ ತಗೋತಾರೆ, ಅದಾಗತ್ತೆ. ಆದ್ರೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು? ಬ್ಲೂ ಫಿಲಂ ನೋಡಿದ್ರ, ಶರ್ಟರ ಕಣ್ಣು ನಿಂತ್ಕೊಂಡ್ರ, ಅವ್ರೇನೆ ಬೇರೆಯವ್ರು ಬಂದು ಹರಿದಾಕಿದ್ರು. ಇನ್ನು ಆರ್ ಬಿ ತಿಮ್ಮಾಪುರ್ ಅವರ ವಿಚಾರಕ್ಕೆ ಬಂದ್ರೆ, ಹೌದು, ಆಡಿಯೋ ವೈರಲ್ ಆಗಿದೆ, ಲೋಕಾಯುಕ್ತ ಪೊಲೀಸ್ ಕೈಗೆ ಸಿಕ್ಕೊಂಡಿದ್ದಾರೆ, ಎಲ್ಲವೂ ಸರಿ ಇದೆ. ಆದ್ರೆ ತನಿಖೆ ಮುಗಿದ ನಂತರವಷ್ಟೇ ರಾಜೀನಾಮೆ ಪಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆನೆ ಬೇಕು ಅನ್ನೋದಾದ್ರೆ ಯಾವ ಲೆಕ್ಕ ಬರುತ್ತೆ? ಹಾಗೆ ನೋಡಿದ್ರೆ ಎಲ್ಲ ಸರ್ಕಾರಗಳು, ಈ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಈ ತರ ದಮನಿತ ಶೋಷಿತ ನಾಯಕರನ್ನೇ ಫಸ್ಟ್ ರಾಜೀನಾಮೆ ತಗೊಂಡ್ಬಿಡೋದು. ಯಾವತ್ತೋ ಇಲ್ಲ ಇವ್ರು ತಪ್ಪಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅಷ್ಟೊತ್ತಿಗೆ ಅವ್ರ ಸರ್ಕಾರನೂ ಇರಲ್ಲ, ಅವ್ರಿಗೆ ಮಿನಿಸ್ಟರ್ ಪೋಸ್ಟು ಸಿಕ್ಕಿರಲ್ಲ. ಆ ರೀತಿಯ ಒಂದು ಹೋರಾಟ ಬಿಜೆಪಿ ಮಾಡ್ತಿದ್ಯೋ, ಬಿಜೆಪಿಯ ಹೆಸರಲ್ಲಿ RSS ಮಾಡಿಸ್ತಿದ್ಯೋ, ಈ ತರ ದಮನಿತ ಶೋಷಿತ ಅಹಿಂದ ವರ್ಗದ ನಾಯಕರಿಗೆ, ನಾಯಕತ್ವಕ್ಕೆ ಟಕ್ಕರ್ ಕೊಡಿಸೋ ಮೂಲಕ ಆ ಸಮಾಜಗಳು, ಆ ಮತದಾರರು, ಆ ಮತವರ್ಗದಿಂದ ಬಂದಂತಹ ನಾಯಕರು ಬೆಳೆದು ಬಿಟ್ರೆ ಇನ್ನು ಸಮಸ್ಯೆ ಆಗತ್ತೆ ಅನ್ನುವ ಧಾಟಿಯಲ್ಲಿ ಇವೆಲ್ಲ ಪ್ರಯತ್ನಗಳು ಆಗ್ತಿರಬಹುದಾ? ಕಮೆಂಟ್ ಮಾಡಿ.